ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ಬಟ್ ನನಗೇ ಸ್ವಲ್ಪ ಹುಷಾರಿಲ್ಲ, ಚಳಿ ಜ್ವರ ಎಲ್ಲ ಇತ್ತು. ಫಸ್ಟು ನನ್ನ ಮಗಳಿಗೆ ಬಂತು, ಸೊ ಅವಳಿಂದ ನನಗೆ ಟ್ರಾನ್ಸ್ಫರ್ ಆಯಿತು. ಸೊ ಮನೇಲಿ ಒಬ್ಬರಿಗೆ ಜ್ವರ ಬಂತು ಅಂದರೆ ಎಲ್ಲರಿಗೂ ಬಂದುಬಿಡುತ್ತೆ. ಸೊ ನಾವು ಹಿಂದಿನ ದಿನ ಎಂಗೇಜ್ಮೆಂಟ್ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಬೆಳಗ್ಗೆ ನಮ್ಮ ಅತ್ತೆ ತಿಂಡಿಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿದರು. ಮನೆಗೆ ಹೆಲ್ಪರು ಅವತ್ತು ಬಂದಿತ್ತಿಲ್ಲ, ಊರಿಗೆ ಹೋಗಿದ್ರು. ಸೊ ಅದಕ್ಕೇ ನಮ್ಮತ್ತೆ ಕಸ ಎಲ್ಲ ಗುಡಿಸ್ಕೊಟ್ರು. ನಾನು ಆ ನೆಲ ಎಲ್ಲ ಒರೆಸ್ತಾ ಇದ್ದೆ. ನನ್ನ ಮಕ್ಕಳಿಗೆ ತಾತ ಇದ್ದರೆ ಅವರಂತೂ ಬೆಳಗಿನ ಸಾಯಂಕಾಲ ತನಕ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ. ಅವ್ರು ಬಂತು ಅಂದರೆ ನನ್ನ ಮಕ್ಳಿಗೆ ಫುಲ್ ಖುಷಿ. ಸೊ ಅವತ್ತು ಕಾರ್ತಿಕ ಸೋಮವಾರ ನಮ್ಮತ್ತೆ ಪೂಜೆನ ಮಾಡ್ತಾಯಿದ್ರು. ನಮ್ಮತ್ತೆ ಪೂಜೆ ಮಾಡಾದ್ಮೇಲೆ ನಾನು ಸುಮ್ಮನೆ ಹಾಗೆ ನಮಸ್ಕಾರ ಮಾಡಿಕೊಂಡೆ. ನಮ್ಮತ್ತೆ ಊರಿಗೆ ಹೋದಾಗ ನಾನು ಪೂಜೆನ ಮಾಡ್ತೀನಿ. ಸೊ ಸಾಯಂಕಾಲ ದೇವರಿಗೆ ಅಂದರೆ ಶಿವನಿಗೆ ದೀಪನ ಹಚ್ತೀನಿ ಈ ಕಾರ್ತಿಕ ಮಾಸದಲ್ಲಿ. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲನೂ ಗಂಧಿಗೆ ಅಂಗಡಿಗೆ ಹೋಗಿ ತಗೊಂಡು, ಮತ್ತು ಮನೆಯಿಂದ ಅಕ್ಕಿ ಮತ್ತು ಅರಿಶಿನ ಕುಂಕುಮ ಅದೇನೇನು ಬೇಕೋ ಅದನ್ನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋದೆ. ಸ್ವಲ್ಪ ಬೇಗನೆ ಹೋದೆ, 5:15 5:45 ಹಾಗೇ. ಯಾಕೆಂದರೆ 7 o'clock ಮೇಲೆ ಹೋಯಿತು ಅಂದರೆ ಫುಲ್ಲು ಜನ ಎದ್ಬಿಡ್ತಾರೆ, ಜಾಗನೇ ಸಿಗಲ್ಲ ದೀಪ ಹಚ್ಚಕ್ಕೆ ಅಂತ ಅಂದ್ಬಿಟ್ಟು. ಸೊ ಇದು ನಾನು ಪ್ರತಿ ವರ್ಷ ಅಂದರೆ ನನ್ನ ಮದುವೆ ಆದಾಗಿಂದ ಈ ದೀಪನ ಹಚ್ತಾ ಬಂದಿದ್ದೀನಿ ಶಿವನಿಗೆ ಕಾರ್ತಿಕ ಮಾಸದಲ್ಲಿ. ಸೊ 4 ಸೋಮವಾರ ಬರುತ್ತೆ, ನಾನು ಅದರಲ್ಲಿ 1 ವಾರ ಹಚ್ತೀನಿ. ಬೇಕಂದರೆ 4 ವಾರನೂ ಹಚ್ಬೋದು, ಬಟ್ ನಾನು 1 ವಾರ ಅಷ್ಟೇ ಹಚ್ಚೋದು. ಇದು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ದೀಪಾರಾಧನೆ ಶಿವನಿಗೆ. ಸೊ ಫಸ್ಟು ನೀರು ಹಾಕಿ ಅಲ್ಲೊಂದು ಸ್ವಲ್ಪ ಜಾಗದಲ್ಲಿ ಒರೆಸ್ಕೊಂಡು ರಂಗೋಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮನ ಇಟ್ಟು ಓಂ ಮತ್ತು ಶ್ರೀ ಅಂತ ಬರೆದು ಅದಕ್ಕೆ ಈ ಅಡಿಕೆ ಪಟ್ಟಿ ಸಿಗುತ್ತಲ್ಲ, ಸೊ ಅದರಲ್ಲಿ ಅಕ್ಕಿನ ತೊಗೊಂಡು ಹೋಗಿದ್ದೆ ಮನೆಯಿಂದ. ಅಕ್ಕಿನೆಲ್ಲ ಸಮತಟ್ಟು ಮಾಡಿ ಅಲ್ಲೂ ಓಂ ಶ್ರೀ ಅಂತ ಬರೆದು ಇವಾಗ ಹೂವೆಲ್ಲ ಇಡ್ತಾ ಇದ್ದೀನಿ. ಸೊ ಹೂವು ಅಂದರೆ ಯೆಲ್ಲೋ ಮತ್ತು ರೆಡ್ಡು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎಲ್ಲನೂ ಇಡ್ತಾ ಇದ್ದೀನಿ. ಸೊ ಇದಕ್ಕೆ ದೀಪ ಮತ್ತು 365 ಬತ್ತಿ ಗಂಧಿಗೆ ಅಂಗಡಿಯಲ್ಲೇ ಸಿಗುತ್ತೆ. ದೀಪ ಮತ್ತು ಬತ್ತಿ, ಎಣ್ಣೆ ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ಸೊ ಅದನ್ನೇ ತಗೊಂಡು ಅದ್ರ ಜೊತೆಗೆ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಬೆಲ್ಲದ ಅಚ್ಚು ಸತ ಇಡ್ತೀವಿ. ಸೊ ಇವಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ. ದೀಪಕ್ಕೂ ಸತ ಅರಿಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿನೂ ಸತ ನೈವೇದ್ಯ ಮಾಡ್ಬೋದು, ಬಟ್ ನಾನು ಯಾವತ್ತೂ ಮಾಡಿದ್ದಿಲ್ಲ. ಸೊ ನಾನು ಇಷ್ಟೇ ಇಟ್ಟು ಪೂಜೆನ ಮಾಡೋದು. ಕಾರ್ತಿಕ ಸೋಮವಾರ ಶಿವನಿಗೆ ಈ ದೀಪನ ತುಂಬ ಜನ ಹಚ್ತಾರೆ. ಸೊ ಈ ರೀತಿ ಇಟ್ಟು ಶಿವನಿಗೆ ಆರತಿನ ಬೆಳಗೋದು. ಸೊ ಶಿವನ ಮುಂದೆ ನಂದಿ ಇರುತ್ತೆ. ಸೊ ಅದಕ್ಕೂ ಸತ ಹೂವೆಲ್ಲ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಪೂಜೆನ ಮಾಡಾದ್ಮೇಲೆ ಶಿವನಿಗೆ ಆರತಿನ ಬೆಳಗ್ತಾ ಇದ್ದೆ. ಸೊ ನಮ್ಮ ಇಷ್ಟಾರ್ಥಗಳು ಏನಿರುತ್ತೋ ಅದನ್ನು ಮನಸ್ಸಲ್ಲಿ ಕೇಳಿಕೊಂಡು ಶಿವನ ಹತ್ರ ಸೊ ಅದನ್ನು ಈಡೇರಿಸಪ್ಪ ಅಂತ ಕೇಳಿಕೊಂಡು ದೀಪನ ಬೆಳಗೋದು.
ಸೊ ದೇವರಿಗೆ ದೀಪ ಬೆಳಗಾದ್ಮೇಲೆ ಅಲ್ಲಿ ದೀಪ ಹಚ್ಚೋಕ್ಕೆ ರೆಡಿ ಮಾಡ್ಕೊತಾ ಇರೋ ಮುತ್ತೈದೆ ಹೆಂಗಸರಿಗೂ ಅರಿಶಿನ ಕುಂಕುಮನ ಕೊಟ್ಟೆ. ಅವರು ಸತ್ತ ಪೂಜೆ ಎಲ್ಲ ಆದಮೇಲೆ ನಮಗೂ ಕೊಡ್ತಾರೆ. ಸೊ ಅಲ್ಲಿ ಮಮ್ಮಿ ಫ್ರೆಂಡ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಹೌದಾ, ಹೌದಾ, 10-11 days ಕಾರ್ತಿಕ್ ಸೋಮವಾರ ಆದ್ದರಿಂದ ದೇವರಿಗೆ ಬಿಲ್ಪತ್ರೆಯನ್ನು ಕೊಟ್ಟು ಅರ್ಚನೆ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ನಾನು ಮನೆಗೆ ಹೋಗಿ ಬಾಗಿಲಿಗೆ ದೀಪನ ಹಚ್ತೀವಲ್ಲ ಹಚ್ತಾ ಇದ್ದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಥ್ಯಾಂಕ್ ಯು.